चक्रवर्ती सरोजाय सामभूमाय मंगलाय नमदेवनाथाय प्रोगं सर्वलोकनिवासाय श्रीनिवासाय मंगलम् इष्टामंगलगन्धराशंसोदा देव जग्रारदन्दो धन्यभव सामलागन्तं सर्वदा कृष्णाय फलम् ಒಂದು ನಿಮಿಷ ಸರ್ ಆನ್ ಮಾಡಿದ್ದೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ವತಿಯಿಂದ ಮತ್ತೆ ನಮ್ಮ ಮಹರ್ಷಿ ವೇಮನ ಜಯಂತಿಗೆ ನೆರವೇರುವಂತಹ ಸಮಾಜದ ಅಧ್ಯಕ್ಷರು, ಸಾರ್ವಜನಿಕ ಹಿರಿಯರು, ಮುಖಂಡರು ಮತ್ತು ನನ್ನ ಮಾಧ್ಯಮ ಮಿತ್ರರು ಮತ್ತು ಹಾಗೆ ಈ ಸಭೆಗೆ ನಮಗೆಲ್ಲ ಮಾರ್ಗದರ್ಶನ ನೀಡಿರುವ ಮಾನ್ಯ ಶಾಸಕರಿಗೆ ನಾನು ತಾಲೂಕಾಡಳಿತ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ದಿವಸ ವೇಮನ ಜಯಂತಿ. ಕನ್ನಡದಲ್ಲಿ ನಮಗೆ ವೇಮನ ಜಯಂತಿ ಬಗ್ಗೆ ಹೇಳಬೇಕು ಅಂದರೆ ಕನ್ನಡದಲ್ಲಿ ಸರ್ವಜ್ಞ ಇರುವ ಹಾಗೆ ಆಂಧ್ರ ಪ್ರದೇಶದಲ್ಲಿ ಮಹಾಯೋಗಿ ವೇಮನ ಅವರು ಕವಿ ಮತ್ತು ಸಮಾಜ ಚಿಂತಕರು ಆಗಿದ್ದಂಥವರು, ವಚನಕಾರ. ಅವರು ಬರೆದಿರುವಂಥ ವಚನಗಳನ್ನು ನಾವು ನೋಡಿದ್ರೆ ತುಂಬ ಅಳವಡಿಸ್ಕೊಳ್ಳುವಂಥದ್ದು. ಸೂರ್ಯಚಂದ್ರ ಇರೋವರೆಗೂ ಆ ಪದ್ಯಗಳ ಸಾರಾಂಶವನ್ನು ನಾವು ತಿಳ್ಕೊಂಡ್ರೆ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗುವಂತಹದ್ದು. ಒಂದು ಕುಟುಂಬದಲ್ಲಿ ರಾಜಮನೆತನದಲ್ಲಿ ಹುಟ್ಟಿ ಅವರ ಒಂದು ದುಶ್ಚಟಗಳಿಂದ ಹೊರಗಲು ಅವರ ಅತಿಗೆಯಾದಂಥ ವೇಮರೆಡ್ಡಿ ಮಲ್ಲಮ್ಮನವರ ಒಂದು ಮಾರ್ಗದರ್ಶನದಲ್ಲಿ ವಚನಗಳನ್ನು ಬರೆದು ಅವರು ಮಾಡಿರತಕ್ಕಂಥದ್ದು ಶಾಶ್ವತವಾಗಿ ಉಳಿಯುವಂಥ ಕೆಲಸ. ಆ ಒಂದು ಇದನ್ನು ಕರ್ನಾಟಕದಲ್ಲಿ ಒಂದು ಜಯಂತಿ ಆಚರಣೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಹಿಂದೆ ಸಿದ್ದರಾಮಯ್ಯನವರ ಸಾಹೇಬರಲ್ಲಿ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಒಂದು ಆಚರಣೆಗೆ ವೇಮರೆಡ್ಡಿ ಮಲ್ಲಮ್ಮ ಮತ್ತು ವೇಮನ ಎರಡು ಜಯಂತಿಗಳನ್ನು ಆಚರಣೆ ಮಾಡಬೇಕು ಅಂತೇಳಿ ಕರ್ನಾಟಕದಾದ್ಯಂತ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಕೃತಜ್ಞರಾಗ್ತೀವಿ, ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಈ ಒಂದು ವೇಳೆ ನಮಗೆ ರೈತಾಪಿ ಜನ ಹೇಗೆ ಗೌರವ ಅಂತ ಹೇಳ್ತೀವಿ, ಅವ್ರಿಗೆ ಅರ್ಥವನ್ನು ಅದೇ ರೀತಿ ನಾವು ಆಂಧ್ರ ಪ್ರದೇಶದಲ್ಲಿ ಇರುವಂಥ ರೆಡ್ಡಿಗೆಲ್ಲ ಗೌರವಕ್ಕೆ ಮಾಡುವಂಥದ್ದು ಆ ಒಂದು ಅಂಶದಲ್ಲಿ ಏನಪ್ಪ ಅಂದರೆ 4 ಜನಕ್ಕೆ ಅನ್ನ ಹಾಕುವಂಥದ್ದು. ಮತ್ತು ಒಂದು ಊರಲ್ಲಿ ಒಬ್ಬ ರೆಡ್ಡಿ ಇದ್ದರೆ ಒಂದು ಲೀಡರ್ಶಿಪ್ ತಗೊಂಡು ನಡೆಸುವಂಥ ಒಂದು ಹೃದಯಂತ ಇರುವಂಥದ್ದು. ಅಂದರೆ ನನಗೆ ಇಲ್ತಾ ಇದ್ರೂ 10 ಜನಕ್ಕೆ ನಾವು ಒಂದು ಸಹಾಯ ಮಾಡಬೇಕು ಅನ್ನೋಂಥ ಒಂದು ಮನೋಭಾವ ಉಳ್ಳಂಥ ಈ ಒಂದು ವಂಶದಲ್ಲಿ ಇರುವಂಥ ನಮ್ಮ ವೇಮನವರು ನಾವು ಸ್ಮರಣೆ ಮಾಡಬೇಕು. ವರ್ಷ ಪೂರ್ತಿ ನಾವು ಅದನ್ನು ಆಚರಣೆಗೆ ತಗೊಂಡ್ರೆ ನಮ್ಮ ಒಂದು ಸಮಸ್ಯೆಗಳು ಮತ್ತು ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ನಾವು ನಡೆಯುವಂಥದ್ದು ಮಾಡಬೇಕು. ಹಾಗೆಯೇ ಇವತ್ತಿನ ದಿವಸ ಎಲ್ಲ ಎಜುಕೇಟೆಡ್ ಆಗ್ತದೆ. ನಾನು ಹೇಳೋದು ಒಂದು ಮನವಿ ಮಾಡ್ತೀನಿ MLA ಅವ್ರ ಹತ್ರ. ಯಾವುದೇ ಒಂದು ಸಂಘ ಸಂಸ್ಥೆ, ಒಂದು ಜಾತಿ ಇರ್ಬೋದು, ಎಲ್ಲದರಲ್ಲೂ ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ. ಅವರು ಮುಂದಕ್ಕೆ ಬರಬೇಕು ಸಮಾಜದಲ್ಲಿ ಅಂದರೆ ಅವ್ರಿಗೆ ವಿದ್ಯಾಭ್ಯಾಸ ಇದೆ. ಆ ವಿದ್ಯಾಭ್ಯಾಸ ಬರಬೇಕು ಅಂದರೆ ಶಾಲೆಗಳಾಗಬೇಕು ಮತ್ತೊಂದು ಎಲ್ಲ. ಒಂದು 2 ಎಕರೆ ಎಲ್ಲರೂ ನಮಗೆ ಆಫೀಸ್ಗೆ ಕೆಲಸವೇ ಒಂದು 2 ಎಕರೆ ಶಾಲೆ ಕೊಟ್ಟರೆ ಒಂದು ಶಾಲೆ ಒಂದು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅವರ ಒಂದು ನಾವು ಅವ್ರನ್ನ ಸದಾ ನೆನೆಸ್ಕೊತೀವಿ.
ಅವರ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಜನಾಂಗವನ್ನು ಅವ್ರನ್ನ ನೆನೆಸ್ಕೊಂಡು ಮಾಡ್ತಿದ್ದೆ. ಆ ರೀತಿ ಒಂದು ಆಶ್ವಾಸನೆ ಕೊಡಬೇಕು. ಶಾಸಕರು ಇನ್ನೂ ಯುವಕರಿದ್ದಾರೆ, ಇನ್ನೂ ಬೆಳಿಬೇಕು, ಅವರು ಒಳ್ಳೆಯ ಒಂದು ತಾಲೂಕಲ್ಲಿ ಹೆಸರು ತಗೋಬೇಕು ಅಂತ ಆಶಿಸ್ತಾ ಈ 2 ಎಕರೆ ಜಾಗವನ್ನು ಸ್ವಲ್ಪ ದಯವಿಟ್ಟು ಕೊಡಿಸಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಮನವಿ ಮಾಡ್ಕೊತಾ ಇದ್ದೀನಿ. ದಾರ್ಶನಿಕರು, ಮಹಾಕವಿಗಳು ಬರೀ ಕರ್ನಾಟಕ ಮತ್ತು ಆಂಧ್ರಕ್ಕೆ ಮಾತ್ರ ಸೀಮಿತ ಇಲ್ಲ. ಇದು ಇಂಗ್ಲೆಂಡಿನಲ್ಲಿ ವೇಮನ ಅವರು ಬರೆದಿರುವಂಥ ಒಂದು ಕೃತಿಗಳನ್ನು, ಪದ್ಯಗಳನ್ನು ಅವರು ಇಂಗ್ಲೀಷಲ್ಲಿ ಅನುವಾದ ಮಾಡಿದಾರಂತೆ ಇಂಗ್ಲೆಂಡಲ್ಲಿ. ಅವನು ಅಷ್ಟೊಂದು ಪ್ರತಿಭಾವಂತ ಒಬ್ಬ ವ್ಯಕ್ತಿಗಳು, ಒಬ್ಬ ಮಹರ್ಷಿಗಳು ಅಂತಲೇ ನಾವು ಹೇಳ್ಬೋದು. ಎಲ್ಲ ವೈಭವಗಳನ್ನು ಅವರು ಅನುಭವಿಸಿ, ಕೊಂಡವೀಡು ಪ್ರದೇಶಕ್ಕೆ ಅವರು ರಾಜಮನೆತನದವರು ಎಲ್ಲ ವೈಭವಗಳನ್ನು ಅನುಭವಿಸಿ ಅವರು ಕೊನೆಗೆ ಜೀವನದಲ್ಲಿ ವೈರಾಗ್ಯವನ್ನು ಆಗಿ ಆ ಒಂದು ವೇಮನ ಒಂದು ಪದ್ಯಗಳನ್ನು ರಚನೆ ಮಾಡೋದಕ್ಕೆ ಇದು ಮಾಡ್ತಾರೆ. ನಾವೆಲ್ಲ ಪೋತುಳೂರಿ ವೀರಬ್ರಹ್ಮೇಂದ್ರ ಸ್ವಾಮಿಯ ಒಂದು ಚರಿತ್ರೆಯನ್ನು ನಾವು ಸಹ ಕೇಳಿದ್ವಿ. ಇವರು ಎಲ್ಲೋ ಒಂದು ಮರದ ಕೆಳಗೆ ಮೈ ಮೇಲೆ ಬಟ್ಟೆ ಇಲ್ದಿರ ಕುತ್ಕೊಂಡು ಇರಬೇಕಾದ್ರೆ ಆ ಪೋತುಳೂರಿ ವೀರಭದ್ರ ಸ್ವಾಮಿ ಆ ಕಡೆಯಿಂದ ಬಂತು ಅಂತಂದರೆ ಅವ್ರ ಸುದ್ದಿಗೆ ಮಾತ್ರ ನಾವು ಹೋಗೋದು ಬೇಡ. ಅವರು ಮಹಾಜ್ಞಾನಿಗಳು ಪೋತುಳೂರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು. ಆದರೂ ಅವ್ರ ಶಿಷ್ಯರಿಗೆ ಹೇಳ್ತಾ ಇದ್ದಾರಂತೆ, ಅಲ್ಲಿ ಮಹಾವಾಗಿ ವೇಮನ ಕುತ್ಕೊಂಡಿದ್ದಾರೆ, ಅವ್ರು ಕಾಣಿಸೋದು ಬೇಡ, ನಾವು ಹೀಗೆ ಹೋಗೋಣ. ಅಷ್ಟು ಒಂದು ಪ್ರತಿಭಾವಂತ ಒಂದು ಇದನ್ನು ಇಟ್ಕೊಂಡಿರುವಂಥ ಮಹಾಯೋಗಿ ಅವರು ನಮ್ಮ ಒಂದು ರೆಡ್ಡಿ ಕುಲದಲ್ಲಿ ಹುಟ್ಟಿ ಮಹಾಯೋಗಿಗಳಾಗಿ, ಮಹರ್ಷಿಗಳಾಗಿ ಒಂದು ನಮಗೆ ಬೇಕಾದಷ್ಟು ಈ ಪ್ರಪಂಚಕ್ಕೆ ಆಗಲೇ ಹೇಳಿದೆ ನಾನು, ಬ್ರೌನ್ ಅನ್ನೋರು ಅವರನ್ನು ಕೃತಿಗಳನ್ನು ಅನುವಾದ ಮಾಡಿದ್ದಾರೆ. ಮತ್ತು ಅದನ್ನು ಇಂಗ್ಲೀಷಲ್ಲಿ ಮಾಡಿರುವಂಥ ಒಂದು ಕನ್ನಡದಲ್ಲಿ ಮಾಡುವಂಥ ಮತ್ತು ತೆಲುಗುಗೆ ಸಹ, ಕನ್ನಡಕ್ಕೆ ಸಹ ಮತ್ತು ಅನುವಾದವನ್ನು ಮಾಡಿ ಚಿರಸ್ಥಾಯಿಯಾಗಿ ಉಳ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದರು. ಹಿಂದೆ ಇದ್ದಂಥ ಕಾಂಗ್ರೆಸ್ಸು, ಈಗ ಇರುವಂಥ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸುಮಾರು 33 ಜನಾಂಗಗಳ ಒಂದು ಮಹರ್ಷಿಗಳ ಒಂದು ಆಚರಣೆಯನ್ನು ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಅವರಿಗೆ ನಾವೆಲ್ಲರೂ ಆಭಾರಿಯಾಗಿ, ಋಣಿಯಾಗಿರೋಣ. ಇಂಥ ಒಬ್ಬ ವ್ಯಕ್ತಿ ನಮ್ಮ ಒಂದು ಕುಲದಲ್ಲಿ ಹುಟ್ಟಿ ಇವತ್ತು ದಾರ್ಶನಿಕರು, ಮಹರ್ಷಿಗಳು ಅಂತ ಹೇಳಿ ಇವತ್ತು ಒಂದು ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ. ಅಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ. ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದಾರೆ. ಮತ್ತೆ ಭಾನುವಾರ ಬಂದಾಗ ಪ್ರತಿ ಸತಿ ಅಧಿಕಾರಿಗಳು ಕಮ್ಮಿ ಆಗ್ತದೆ, ದಯವಿಟ್ಟು ತಿಳಿಸ್ಬೇಕು. ಅವ್ರಿಗೆ ಹತ್ತಿರುತ್ತೆ, ಬಟ್ ಇವ್ರಿಗೆ ಒಂದೇ ಜಯಂತಿ ಇರೋಂಥದ್ದು ಬರೋಂಥದ್ದು ಒಂದೇ ಸತಿ. ಇವ್ರಿಗೆ ಇನ್ನೊಂದು ಸತಿ ಒಂದು ಮೆಮೋ ಆಗ್ತದೆ, ಯಾರು DPR ಒಬ್ಬರು ಇಲ್ಲ, ಹೆಲ್ತ್ ಎಜುಕೇಷನ್ ಒಬ್ಬರು ಇಲ್ಲ, ಹೆಲ್ತ್ ಒಬ್ಬರು ಇಲ್ಲ, ಪೊಲೀಸ್ ಒಬ್ಬರು ಇಲ್ಲ, ಅಬ್ಕಾರಿ ಒಬ್ಬರು ಇಲ್ಲ, PWD ಇಲ್ಲ, ಯಾರೂ ಇಲ್ಲ. ನಿಮ್ಮ ಇಲಾಖೆ ಬಿಟ್ಟರೆ ಯಾರು ನನಗೆ ಏನು ಕಾಣಿಸ್ತಾ ಇಲ್ಲ. ಬೇರೆ ಯಾರಿದ್ದಾರೆ ಅಧಿಕಾರಿಗಳು? ಇಲ್ಲ. ರೆಪ್ರೆಸೆಂಟೇಷನ್ ಆದರೂ ಇರಬೇಕು. ಯಾರೂ ಇಲ್ಲ ಅಂದರೆ ತಪ್ಪಾಗುತ್ತೆ. ನಾವು ನಮ್ಮ ಕಡೆಯಿಂದನೂ ಒಂದು ಕಲಿಸ್ತೀವಿ ಬಿಡಿ ಸರ್, ಇರಬೇಕು ಅಂತ ಹೇಳ್ತೀವಿ. ಹಾಗಾಗಿ ಎಲ್ಲರಿಗೂ ಮಹಾಯೋಗಿಗಳ ಬಗ್ಗೆ ವಿವರಗಳನ್ನು ಈಗಾಗಲೇ ಸಂಘದ ಅಧ್ಯಕ್ಷರು ಅವರ ಚರಿತ್ರೆಯನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ವೈಯಕ್ತಿಕವಾಗಿ ನನಗೊಂದು ತುಂಬ ನೆನಪು ಚಿಕ್ಕ ವಯಸ್ಸಿಂದ ಅಂದರೆ, ನಾನು ಬೆಳೆದಿದ್ದು ಬಾನಸವಾಡಿ ಬೆಂಗಳೂರಲ್ಲಿ. ಸುತ್ತಮುತ್ತ ಎಲ್ಲ ಸ್ನೇಹಿತರು ಪಕ್ಕದಲ್ಲಿ ಸರ್ಕಲ್ ಇರೋದು ವೇಮನ ಸರ್ಕಲ್ಲೇ. ಬಾನಸವಾಡಿಯಲ್ಲಿ ಎಲ್ಲ ಸಮಾಜದವರಿಂದ ಗೊತ್ತಿರುತ್ತೆ, ಸಂಬಂಧಗಳೆಲ್ಲ ಕಡೆ ಇದ್ದೇ ಇರ್ತವೆ. ಇರೋರೆಲ್ಲ ಜೊತೆಲಿ ಓದೋರು, ಸ್ನೇಹಿತರು ಎಲ್ಲರೂ. ಯುನಿಕ್ನೆಸ್ ಏನಂದರೆ ಬೇರೆ ಸಮಾಜಗಳು SUD ಇಟ್ಕೊಂಡಿರ್ಬೋದು, ಬಟ್ ರೆಡ್ಡಿ ಸಮಾಜ ಅವತ್ತಿಂದಲೂ ಆಂಧ್ರ ಪ್ರದೇಶದಲ್ಲಿ ಎಲ್ಲೇ ಆಗ್ಬೋದು, ಸೆಕೆಂಡ್ ನೇಮು ಅದೇ ಇರುತ್ತೆ. ಅದು ಇಲ್ಲಿ ಆಚೆ ದೊಡ್ಡಬಳ್ಳಾಪುರ ಆಗ್ಬೋದು, ಕರ್ನಾಟಕದಲ್ಲಿ ಆಗ್ಬೋದು, ಫಸ್ಟ್ ಟೈಮ್ ಮತ್ತೆ ಹೋಗ್ತಾರೆ. ಎಲ್ಲರೂ ಅವ್ರನ್ನ ಕರೆಯೋದು ರೆಡ್ಡಿ ಅಂತ ಮೇಡಮ್ ಹೇಳಿದಂಗೆ ಎಲ್ಲರೂ ಹಂಗೆ ಆಗೋಗುತ್ತೆ. ಹಾಗಾಗಿ ಉತ್ತಮ ಚರಿತ್ರೆ ಹೊಂದಿರುವಂಥ ಒಂದು ಸಮಾಜದಲ್ಲಿ ಹುಟ್ಟಿ, ರಾಜಮನೆತನದಲ್ಲಿ ಹುಟ್ಟಿ, ಎಲ್ಲವನ್ನ ತ್ಯಜಿಸಿದಂಥ ಒಂದು ಪ್ರಖ್ಯಾತಿ. ಹಿಸ್ಟ್ರಿಯಲ್ಲಿ ಹಲವಾರು ಮಂದಿ, ಈಗ ಅವ್ರು ಹೇಳೋದು CP ಬ್ರೌನ್ ಅಂತ ಅವರು ಅವರ ಪದ್ಯಗಳನ್ನು, ಅವರ ಕವನಗಳನ್ನು ಅನುವಾದ ಮಾಡಿದಂಥದ್ದು. ಅವ್ರ ಪ್ರಕಾರ 17ನೇ ಶತಮಾನದಲ್ಲಿ ಇರುವಂಥದ್ದು, ಕೆಲವರು 15, 16 ಬೇರೆ ಬೇರೆ ಶತಮಾನಗಳನ್ನು ಹೇಳ್ತಾರೆ. ಪೋಸ್ಟಲ್ ಸ್ಟ್ಯಾಂಪ್ ಬಿಟ್ಟಿದ್ದಾರೆ ಅವರಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸಹ ಅವ್ರನ್ನ ಗುರುತಿಸುವಂಥ ಕೆಲಸ ಮಾಡಿದೆ. ಇವತ್ತು ಆಂಧ್ರ ತೆಲಂಗಾಣದಲ್ಲಿ ವಿಶೇಷವಾದಂತಹ ಒಂದು ಸಂದರ್ಭ. ಆಚರಣೆಯ
ನೀತಿಗಳು ಬೇರೆ ರೀತಿ ಇರುತ್ತೆ. ಪ್ರತಿ ಗ್ರಾಮದಲ್ಲೂ ನಮ್ಮಲ್ಲೂ 12-13 ಗ್ರಾಮಗಳಿಗಿಂತ ಹೆಚ್ಚು ಗ್ರಾಮಗಳಲ್ಲಿ ಗ್ರಾಮಾಂತರ ಪ್ರದೇಶದಲ್ಲೂ ಇದ್ದಾರೆ ತಾಲೂಕಲ್ಲಿ. ನಗರ ಭಾಗದಲ್ಲೂ ಇದ್ದಾರೆ, ನಗರಸಭೆ ಅಧ್ಯಕ್ಷರಾಗಿರುವಂಥದ್ದು. ಹಾಗಾಗಿ ಉತ್ತಮ ರೀತಿಯಲ್ಲಿ ಸಮಾಜಕ್ಕೆ ಪಾರದರ್ಶಕವಾಗಿ ಸಮಾಜವನ್ನು ಮುನ್ನಡೆಸುವಂಥ ರೀತಿಯಲ್ಲಿ ನಮಗೆ ಅವ್ರದ್ದೇ ಆದಂಥ ನಿಟ್ಟಿನಲ್ಲಿ ಆವಾಗಲೇ ಹೇಳುವಾಗ ಸೂಕ್ಷ್ಮವಾಗಿ ಹೇಳಿದ್ರು, ಕನ್ನಡದಲ್ಲಿ ಸರ್ವಜ್ಞರಿಗೋ ಅದೇ ರೀತಿಯಲ್ಲಿ ತೆಲುಗು ಭಾಷೆಗೆ ವೇಮನರು ಅಂತ ಹೇಳಿ ಆ ರೀತಿ ಸಮಾಜಕ್ಕೆ ಒಂದು ದಾರಿದೀಪವಾಗಿ ನಿಂತು ಬೇರೆ ಬೇರೆ ರೀತಿಯಲ್ಲಿ ಅವರ ಶೈಲಿಯಲ್ಲೇ ಕವನಗಳ ಮೂಲಕ ಜೀವನದ ಪಾಠವನ್ನು ಹೇಳಿಕೊಟ್ಟಂಥ ಮಹಾಯೋಗಿಗಳು ವೇಮನವರು. ಅವರ ಜಯಂತ್ಯೋತ್ಸವವನ್ನು ಇದೇ ರೀತಿ ರಾಜ್ಯಾದ್ಯಂತ ಸರ್ಕಾರಗಳು ನಡೆಸ್ಕೊಡ್ತಾ ಇದೆ, ಮುಂದಕ್ಕೂ ನಡೆಸ್ಕೊಳ್ಳಿ. ಇನ್ನೂ ಉತ್ತಮ ರೀತಿಯಲ್ಲಿ ಅವ್ರ ಗೌರವ ಸಿಗುವಂಥ ರೀತಿಯಲ್ಲಿ ಅನುವಾದಗಳಾಗಿರುವಂಥದ್ದನ್ನು ಪ್ರತಿ ಮಕ್ಕಳಿಗೆ ಯಾವಾಗಲೂ ನಾನು ಹೇಳ್ತೀನಿ, ಪ್ರತಿಯೊಂದು ಆಚರಣೆಯಲ್ಲೂ ಮಕ್ಕಳಿಗೆ ಇತಿಹಾಸ ಗೊತ್ತಾಗಬೇಕು, ಮಕ್ಕಳಿಗೆ ಇವ್ರ ಬಗ್ಗೆ ತಿಳಿಬೇಕು. ನಮಗೆ ನಾವು ರಾಜಕಾರಣದಲ್ಲಿ ನಾವು ತಿಳ್ಕೊಳ್ಳೋದು ಮಾಡ್ತೀವಿ, ಏನು ಗೊತ್ತಿರೋದಂತ ಇವಾಗ IT ಮೀಟಿಂಗ್ ಹೋಗ್ತಾರಂಥವ್ರಿಗೂ ಅವ್ರ ಬಗ್ಗೆ ಗೊತ್ತಿರಬೇಕು ಇಂಥ ಮಹನೀಯರ ಬಗ್ಗೆ. ಆ ನಿಟ್ಟಿನಲ್ಲಿ ಸರ್ಕಾರಗಳು ಒಂಚೂರು ಕ್ರಮ ತಗೊಂಡು, ಯಾಕಂದರೆ ಅವ್ರ ಬಗ್ಗೆ ಸಂಪೂರ್ಣವಾದ ವಿವರ ಗೊತ್ತಾದರೆ ಅವರಿಗೆ ಮುಂದಿನ ಪೀಳಿಗೆಗಳಿಗೆ ತಲುಪುತ್ತೆ. ಹಾಗಾಗಿ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿ ಏನೂ ಗೊತ್ತಿರಲ್ಲ ಕೆಲವರಿಗೆ, ಅದನ್ನು ತಲುಪಿಸೋ ನಿಟ್ಟಿನಲ್ಲಿ ಸರ್ಕಾರಗಳು ಕ್ರಮವನ್ನು ಮುಂದಿನ ದಿನಗಳಲ್ಲಿ ಕೈಗೊಳ್ಳಿ. ಎಲ್ಲ ಮಹನೀಯರು, ಕೇವಲ ವೇಮನರು ಒಬ್ಬರೇ ಅಲ್ಲ, ಎಲ್ಲ ಮಹನೀಯರು, ಎಲ್ಲ ಸಂತರು, ಎಲ್ಲ ಯೋಗಿಗಳು, ಎಲ್ಲರ ಬಗ್ಗೆ, ಶರಣರ ಬಗ್ಗೆ ನಮ್ಮ ಇವತ್ತಿನ ಸಮಾಜಕ್ಕೆ, ಇಂಥ ಟೆಕ್ ಓರಿಯೆಂಟೆಡ್ ಸಮಾಜಕ್ಕೆ ಗೊತ್ತಾಗುವಂಥ ಕೆಲಸ ಸರ್ಕಾರಗಳಿಂದ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸಮಾಜದ ಎಲ್ಲ ಬಂಧುಗಳಿಗೆ ಮಹಾಯೋಗಿ ವೇಮನರ ಜಯಂತಿಯ ಹಾರ್ದಿಕ ಶುಭಾಶಯಗಳು.